ನಮಸ್ಕಾರ ರೀಪ್ಪ ಎಲ್ಲರಿಗೂ. ಭಾರತ ದೇಶದ ಬಂಗಾರದ ಹುಡುಗಿ ಅಂದ್ರೆ ಯಾರು ಗೊತ್ತಾಕೈತಲ್ರಿ? ಬಂಗಾರದ ಹುಡುಗಿ ಅಂದ್ರೆ ಮೈತುಂಬ ಏನು ಹುಟ್ಟುವಾಗ ಬಂಗಾರ ಹಾಕೊಂಡಿರೋದಿಲ್ಲ. ಆದ್ರೆ ಆಕೆ ಶ್ರಮಪಟ್ಟು ಇದೇ ಕರ್ನಾಟಕದ ರಾಯಚೂರು ಕಾಲೇಜಿನಲ್ಲಿಯೇ ಉನ್ನತ ವ್ಯಾಸಂಗ ಮಾಡಿ ಇದೇ ನಮ್ಮ ಬೆಳಗಾವಿಯ ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಯೂನಿವರ್ಸಿಟಿಯಲ್ಲಿ ಸತತವಾಗಿ 16 ಬಂಗಾರದ ಪದಕಗಳನ್ನು ಪಡೆದು ಭಾರತ ದೇಶದ ಬಂಗಾರದ ಹುಡುಗಿ ಅನ್ನುವ ಹೆಸರು ಪಡೆದುಕೊಂಡಾಳ ಆಕೆಯೇ ಬುಷ್ರಾ ಮತೀನ್. ಬುಷ್ರಾ ಮತೀನ್ ಎಷ್ಟು ಆಕೆ ನಾನು 16 ಪದಕ ಪಡೆದುಕೊಳ್ಳಬೇಕೆಂದು ಹಠ ತೊಟ್ಟಿದ್ಲು, ಅದೇ ರೀತಿ ಇವತ್ತು ಭಾರತ ದೇಶದಲ್ಲಿಯೇ 16 ಪದಕ ಪಡೆದಂಥ ಏಕೈಕ ಮುಸ್ಲಿಂ ಗೋಲ್ಡನ್ ಗರ್ಲ್ ಬುಷ್ರಾ ಮತೀನ್. ಇದು ಪ್ರೇರಣೆ ತೆಗೆದುಕೊಳ್ಬೇಕು ಅಲ್ಪಸಂಖ್ಯಾತರು. ಯಾಕೆ ಕಾಕ ಹೇಳಾಕತ್ತಾನಂದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡಿಬೇಕು ಮತ್ತು ಇಂಥ ಸುದ್ದಿ ಕೇಳಬೇಕು. ಈ ಬುಷ್ರಾ ಮತೀನ್ ಇಷ್ಟೊಂದು ಉನ್ನತ ವ್ಯಾಸಂಗ ಮಾಡಿ 16 ಬಂಗಾರದ ಪದಕ ತೊಗೊಂಡಾಳ ಅಂದಮೇಲೆ ನಮ್ಮ ಮಕ್ಕಳು ಯಾಕೆ ತೊಗೋಬಾರ ಅನ್ನೋದು ಪ್ರೇರಣೆ ಸಲುವಾಗಿ ಈ ಸುದ್ದಿ ಮಾಡಾಕತ್ತಾನ. ಹುಡುಗಿ ಏನು ಮಾತಾಡ್ಯಾಳ ನೋಡ್ರಿ. ಯಾವಾಗಲೂ ತಲೆ ಮ್ಯಾಗಿಂದ ಹಿಜಾಬ್ ತೆಗೆದಿಲ್ಲ. ಹಿಜಾಬದು ಜಟಕಾದು ಕಟ್ಟದು ಹಲಾಲ್ ಕಟ್ಟದು ಮುಗಿಲೇದಿತ್ತು. ಯಾವುದಕ್ಕೂ ಆಕೆ ಹಿಜಾಬದ ಬಗ್ಗೆ ತಲೆ ಮೇಗಿಂದ ಹಿಜಾಬ ಕೆಳಗೆ ಇಳಿಸಲಿಲ್ಲ. ಇವತ್ತು ಭಾರತ ದೇಶದಲ್ಲಿ ಇವತ್ತು ವಿದ್ಯೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಬುಷ್ರಾ ಮತೀನ್ ಕಲಿತು ಇದೇ ವಿಶ್ವೇಶ್ವರಯ್ಯ ಟೆಕ್ನಾಲಜಿಯಿಂದ 16 ಬಂಗಾರದ ಪದಕ ಪಡ್ಕೋತಾಳಂದ್ರೆ ಸಾಮಾನ್ಯ ರೀ. ಆ ಮುದ್ದಿನ ಮಗಳು ಏನು ಮಾತಾಡ್ಯಾಳ ತೋರಿಸ್ರಿ. ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ಲೈಕ್ ಶೇರ್ ಮಾಡಿರಿ. ಈ ಹುಡುಗಿ ಮಾಡಿದ ಶ್ರೇಯಸ್ಸು, ಈ ಹುಡುಗಿ ಮಾಡಿದಂಥ ಮೆಹನತ್ತು ಶ್ರಮ ಲೈಕ್ ಶೇರ್ ಮಾಡ್ತೀರಿ. ಏನು ಮಾತಾಡ್ಯಾಳ ತೋರಿಸಲ್ರಿ. ಹಾಗಾದ್ರೆ 16 ಪದಕ ಪಡೆದು ನೀವು ಈ ಹುಡುಗಿಯ ಪ್ರೇರಣೆಯೊಂದಿಗೆ ಇದೇ ಅಲ್ಪಸಂಖ್ಯಾತ ಬಾಂಧವರು ಯಾವ ರೀತಿ ಇನ್ನೂ ಹೆಚ್ಚಿನ ಪದಕ ಪಡಿತೀರಿ ಅನ್ನೋದು ಕಡಕ ಜವಾರಿ ಕಾಕ ಹೇಳಾಕತ್ತಾನ. ಆ ಹುಡುಗಿ ಮಾತಾಡಿದ್ದ ದೃಶ್ಯ ತೋರ್ಸಾಕತ್ತಾನ. ಮತ್ತೊಂದು ಕಡಕ ಜವಾರಿ ಸುದ್ದಿಯೊಂಗೆ ಬರ್ತೀನಿ. ನಮಸ್ಕಾರ. ಈಕೆ ರಾಯಚೂರಿನ SLN ಕಾಲೇಜಿನ ಸಿವಿಲ್ ಇಂಜಿನಿಯರ್ ಪದವೀಧರೆ. ಹೆಸರು ಬುಷ್ರಾ ಮತೀನ್. ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯ ಪದವಿ ಪರೀಕ್ಷೆಯಲ್ಲಿ ಈಕೆ ಗಳಿಸಿದ್ದು ಬರೋಬ್ಬರಿ 16 ಚಿನ್ನದ ಪದಕಗಳು. ಇಲ್ಲಿಯವರೆಗೂ 13 ಚಿನ್ನದ ಪದಕಗಳನ್ನು ಗಳಿಸಿದ್ದ ದಾಖಲೆಯನ್ನ ಈಕೆ ಮುರಿದು ಹೊಸ ದಾಖಲೆಯನ್ನ ಬರೆದಿರುವ ಬುಷ್ರಾ ತನ್ನ ಹಿಜಾಬ್ ಜೊತೆಗಿನ ನಂಟನ್ನ ಬಿಟ್ಟಿಲ್ಲ. ವಿದ್ಯಾದಾಹಿಗಳಿಗೆ ಯಾವುದೇ ಕಷ್ಟವೂ ಅಡ್ಡಿಪಡಿಸಲಾರದು ಎನ್ನುವುದಕ್ಕೆ ಈಕೆ ಸ್ಪಷ್ಟ ಉದಾಹರಣೆ. ತಮ್ಮ ವಿದ್ಯಾರ್ಥಿನಿಯ ಸಾಧನೆಯ ಬಗ್ಗೆ ಈಕೆಯ ವಿದ್ಯಾಸಂಸ್ಥೆಯ ಪ್ರತಿಯೊಬ್ಬ ಉಪನ್ಯಾಸಕರು, ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಹೆಮ್ಮೆ ಪಡ್ತಾರೆ. ಕಲ್ಯಾಣ ಕರ್ನಾಟಕದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂತಹ ಸಾಧನೆ ಮಾಡಿದವರು ಬುಷ್ರಾ ಮತೀನ್. ಈಕೆ ಪಡೆದ ಪದಕಗಳು ಹಾಗೂ ಬಹುಮಾನಗಳು ಹೀಗಿವೆ: SG ಬಾಳೆಕುಂದ್ರಿ ಗೋಲ್ಡ್ ಮೆಡಲ್, ಮೂರ್ತಿಸ್ ಮೆಡಲ್ ಆಫ್ ಎಕ್ಸಲೆನ್ಸ್, ಜ್ಯೋತಿ ಗೋಲ್ಡ್ ಮೆಡಲ್, ಎನ್ ಕೃಷ್ಣಮೂರ್ತಿ ಮೆಮೋರಿಯಲ್ ಗೋಲ್ಡ್ ಮೆಡಲ್, JNU ಯೂನಿವರ್ಸಿಟಿ ಗೋಲ್ಡ್ ಮೆಡಲ್, VTU ಗೋಲ್ಡ್ ಮೆಡಲ್ ಮತ್ತು RN ಶೆಟ್ಟಿ ಗೋಲ್ಡ್ ಮೆಡಲ್. ಇವಿಷ್ಟೇ ಅಲ್ಲದೆ 2 ನಗದು ಬಹುಮಾನಗಳು ಈಕೆಯನ್ನ ಅರಸಿ ಬಂದಿವೆ. ತನ್ನ ಸಂಸ್ಕೃತಿಯನ್ನ ಪಾಲಿಸಿಕೊಂಡು ಈಕೆ ಮಾಡಿರುವ ಸಾಧನೆ ನಿಜಕ್ಕೂ ನಾವೆಲ್ಲರೂ ಹೆಮ್ಮೆ ಪಡುವಂತಿದೆ. ಕನ್ನಡ ಮುಸ್ಲಿಂ ಒಕ್ಕೂಟವು ಈಕೆಯನ್ನ ಅಭಿನಂದಿಸಿ ಉತ್ತಮ ಭವಿಷ್ಯಕ್ಕೆ ಹಾರೈಸುತ್ತಿದೆ.